ಈಗ ಜ್ವರ ಬಂದವರಿಗೆ 108 ಡಿಗ್ರಿ ಜ್ವರ ಬಂದಿರ್ತಾವಲ್ಲ, ಅವರಿಗೆ ಹಾಲ ಕೈ ಹತ್ತದ. ಹಾಲು ಕೈ ಇಲ್ಲ, ಅವನಿಗೆ ಕೈ ಹತ್ತದ ಜ್ವರ ಬಂದವನಿಗೆ. ಯಾಕ ಅಂದ್ರೆ ಒಳಗ ತಾಪದ ಹಾಲು ಕೈ ಹತ್ತದ. ಹ್ಯಾಂಗ ತಾಪಿದ್ದವನಿಗೆ ಹಾಲು ಕೈ ಹತ್ತದೋ, ಒಳಗ ಪಾಪಿದ್ದವನಿಗೆ, ಒಳಗ ಲೋಭಿದ್ದವನಿಗೆ ದಾನ ಧರ್ಮ ಕೈ ಹತ್ತದ. ವಲ್ಲ ಅನಿಸ್ತದ. ಅವನಿಗೆ ಏನಿಸ್ತದ, ಮತ್ತಿಟ್ಟು ಪಾಪನೇ ಮಾಡ್ಬೇಕನ್ನಿಸ್ತದ. ನೋಡಿರ್ಬೇಕಾರೆ ಜ್ವರ ಬಂದವನಿಗೆ ಹಾಲು ಕೈ ಹತ್ತದ ಒಳಕ ಅವಂತಾನ 1-2 ಪ್ಲೇಟ್ ಬಿರ್ಜಿ ಆದ್ರೆ ಭಾಳ ಚಲೋ ಆಗ್ತದ್ರಿ ಅಂತ ನಾವ. 108 ಡಿಗ್ರಿ ಜ್ವರ ಬಂದಕ್ಕರೆ ಮಿರ್ಚಿ ಬಜ್ಜಿ ಹೊಡೆದ ಅಂದ್ರೆ ಅವ ಹಲಿಗಿನೇ ಹೊಡಿತಾನ ಪಕ್ಕ, ಅದ್ರಾಗ ಸಂಶಯನೇ ಇಲ್ಲ. ಯಾಕಾಗ್ತದ, ಅವ ಮತ್ತಿಟ್ಟು ಪಾಪನೇ ಒಳಗ ಹೆಂಗ ಕಾಮ ಕ್ರೋಧ ಲೋಹಗಳು ಹೆಂಗ ಪಾಪ ಅದಾವಲ್ಲ, ಹಂಗ ಪಾಪ ಇದ್ದಕ್ಕರ ಮತ್ತಿಟ್ಟು ಪಾಪ ಕರ್ಪಣೆ ಮಾಡ್ಬೇಕಾಗ್ತದ. ಮತ್ತೊಬ್ಬರು ದೋಚಬೇಕು, ಮತ್ತೊಬ್ಬರ ಹಣವನ್ನ ಹರಣ ಮಾಡಬೇಕು ಅಂತಕ್ಕಂಥದ್ದೇ ಬರ್ತದೆ. ಅವಾಗ ಏನು ಮಾಡಬೇಕಾಗ್ತದೆ? ಯಾವ ರೀತಿ ಒಂದು ದುಂಬಿ ಹೂವಿನ ಸುತ್ತಿರ್ತದಲ್ಲ, ಘಮಘಮಿಸೋ ಹೂ ಸುತ್ತ ಭ್ರಮರ ಸುತ್ತುವ ಹಾಗೆ ತನ್ನಿಷ್ಟ ವಿಷಯದಲ್ಲಿ ಮನದುಂಬಿ ಸುತ್ತುವುದು. ಸತ್ಯವೆಂಬ ಮಧುರಸವು ಪತ್ತೆ ಆದರೆ ಮನಕ್ಕೆ ಬದುಕೆ ಜೇನಾಗುವುದು ಸಚ್ಚಿದಾನ ಅಂತ ಹೇಳಿ ಬಲ್ಲವರು ಹೇಳ್ಕೊತ ಬಂದಿದ್ದಾರೆ. ಒಂದು ದುಂಬಿ ಹೂವಿನ ಸುತ್ತಿರ್ತದೆ. ಯಾಕಂದ್ರೆ ಅದಕ್ಕೆ ತನಗಿಷ್ಟವಾದಂಥ ಅಲ್ಲಿ ಮಕರಂದ ಆ ಹೂವಿನೊಳಗದ. ಯಾವ ರೀತಿ ತನಗಿಷ್ಟವಾದಂಥ ಮಕರಂದ ಹೂವಿನೊಳಗದಲ್ಲ, ಅದ್ರ ಸುತ್ತಾನೆ ಸುತ್ತಿರ್ತದಲ್ಲ, ಹಂಗ ಮನಸ್ಸಂತಕ್ಕಂಥ ದುಂಬಿ ತನಗಿಷ್ಟವಾದಂಥ ವಿಷಯಗಳ ಸುತ್ತಾನೆ ಸುತ್ತಿರ್ತದ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತಕ್ಕಂಥ ಪಂಚ ವಿಷಯಗಳ ಸುತ್ತಾನೆ ಮನಸ್ಸು ಸುತ್ತಿರುತ್ತದೆ. ಆ ಸುತ್ತುವಂಥ ಮನಸ್ಸನ್ನ ಬಿಡಿಸಿ ಮನಸ್ಸಿಗೆ ಸತ್ಯ, ಆ ಭಗವಂತನ ಸ್ಮರಣೆ ಮನಸ್ಸಿಗೆ ಪತ್ತೆ ಆಗಬೇಕು. ಹೆಂಗ ಡಾಕ್ಟರ್ ಹೇಳ್ತಾರಲ್ಲ, ಹಾಲು ಅನ್ನ ಉಣಬೇಕ್ರಿ ಅಂತ ಹೇಳಿ, ಒಲ್ಲಂದ್ರು ಹೆಂಗ್ ಉಣ್ತೇವು? ಯಾಕ ನನಗೆ ಆರಾಮ ಆಗ್ಬೇಕಾಗ್ಯದ, ಮಸ್ತ್ ಆಗ್ಬೇಕಾಗ್ಯದ ಅಂತ ಹೇಳಿ ಒಲ್ಲಂದ್ರು ಹೆಂಗ್ ಉಣ್ತೇವಲ್ಲ, ಹಂಗ ಮನಸ್ಸು ಒಲ್ಲಂತದ. ಭಗವಂತನ ಸ್ಮರಣೆ ಮಾಡಕ್ ಒಲ್ಲಂತದ, ಸತ್ಸಂಗಕ್ಕೆ ಹೋಲಕ್ ಒಲ್ಲ ಅನಿಸ್ತದ, ಪುರಾಣ ಪ್ರವಚನ ಕೇಳಕ್ ಒಲ್ಲ ಅನಿಸ್ತದ, ದಾನ ಮಾಡಕ್ ಒಲ್ಲ ಅನಿಸ್ತದ, ಧರ್ಮ ಮಾಡಕ್ ಒಲ್ಲ ಅನಿಸ್ತದ, ಪರೋಪಕಾರ ಮಾಡಕ್ ಒಲ್ಲ ಅನಿಸ್ತದ. ಹಂಗ ಒಲ್ಲ ಅನಿಸುವಂತ ಮನಸ್ಸನ್ನ ಒಂದಿಷ್ಟು ಜಬರ್ದಸ್ತಿಯಿಂದ ಮಾಡು ಅಂತ ಹೇಳಿ ವಿವೇಕ ಜಾಗೃತಿಯಿಂದ ಮನಸ್ಸನ್ನ ಒಂದಿಷ್ಟು ಸತ್ಕರ್ಮಕ್ಕೆ ಹಚ್ಚದೇವು ಅಂತಂದ್ರೆ ನಮ್ಮ ಬದುಕು ಜೇನಾಗ್ತದೆ ಅಂತಕ್ಕಂಥದ್ದನ್ನ ಬಲ್ಲವರು ಹೇಳ್ಕೊತ ಬಂದಿದ್ದಾರೆ. ನಿಜಗುಣರು ಕೂಡ ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಹೇಳ್ತಾರೆ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡಪ್ಪ, ಹರ ನಡುವಿಡಿ ಶಾಂತರೊಳಗಾಡು, ಕರುಣವಿರಲಿ ಜೀವರೊಳು ನೀತಿ ವೇದನಾಗು. ಹೇ ಮನುಷ್ಯ, ಒಂದಿಷ್ಟು ಪುಣ್ಯ ಕಾರ್ಯವನ್ನ ಮಾಡು, ಒಂದಿಷ್ಟು ಸಂತರ ಮಾತುಗಳನ್ನ ಕೇಳು, ಸಂತರೊಳಗಾಡು, ಹರಣ ಪೂಜೆಯನ್ನ ಮಾಡು. ಮತ್ತೊಂದು ಪ್ರಾಣಿಗಳಲ್ಲಿ ಒಂದಿಷ್ಟು ಕರುಣೆ, ದಯವಿರಲಿ ಹೇಳಿಲ್ಲ, ಅಣ್ಣ ಬಸವಣ್ಣ ಹೇಳಿಲ್ಲ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ಎಂತ ಮಾತು! ಸಂತ ತುಕೋಬರಾಯರು ಬರೀತಾರೆ, ನಿನ್ನ ಆಧ್ಯಾತ್ಮ ಜೀವನ ಎಲ್ಲಿಂದ ಪ್ರಾರಂಭ ಆಗ್ತದ ಅಂತ ಕೇಳಿದ್ರೆ, ಭೂತದಯ ಠೇವ ಮಗಕಾಯ ಉಣ ಪ್ರಥಮ ಸಾಧನ ಹೆಚ್ಚಿಯಸೆ. ಹೇ ಮನುಷ್ಯ, ನಿನ್ನ ಆಧ್ಯಾತ್ಮ ಸಾಧನೆ ಎಲ್ಲಿಂದ ಪ್ರಾರಂಭ ಆಗ್ತದ ಅಂತ ಕೇಳಿದ್ರೆ, ನಿನ್ನ ಮನಸ್ಸು ಜೀವಿಗಳಲ್ಲಿ ಒಂದಿಷ್ಟು ಕರುಣೆ ತೋರದೆ ಅಂತ ಕೇಳಿದ್ರೆ ನೀನು ಆಧ್ಯಾತ್ಮಕ ಅಧಿಕಾರಿ ಮನುಷ್ಯ ಅಂತ ಬರೀತಾರೆ ತುಕೋಬರಾಯರು. ಅದಕ್ಕಾಗಿ ಮನುಷ್ಯ ಎಲ್ಲ ದುರ್ಗುಣಗಳನ್ನು ಹೋಗಬೇಕು ಅಂತಂದ್ರೆ ಏನು ಮಾಡಬೇಕು? ಸಂತರ ಸಂಘವನ್ನು ಮಾಡಬೇಕು. ಸಂತರ ಸಂಘವನ್ನು ಮಾಡಬೇಕು. ಸಂತರ ಸಂಘ ಮತಿಗೆ ಮಂಗಲವೀವುದಾವುದು ಅಂತ ನಿಜಗುಣರು ಕೇಳ್ತಾರೆ. ಉತ್ತಮರ ಸಂಘ ಅಂತ ಬರೀತಾರೆ. ನಿನಗೆ ಬುದ್ಧಿಗೆ ಶುಭವನ್ನು ಮಾಡತಕ್ಕಂಥದ್ದು, ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳನ್ನು ನನ್ನ ಬುದ್ಧಿಯಲ್ಲಿ ಬರುವಂಗ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದು ಸಂತರ ಸಂಘ ಮಾಡಬೇಕು. ಒಂದು ನಿರ್ಜೀವ ಶ್ರೀಗಂಧದ ಕಟ್ಟಿಗೆ ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧ ಕೊಡ್ತದೆ ನೋಡ್ರಿ. ಒಂದು ಶ್ರೀಗಂಧದ ಕಟ್ಟಿಗೆ ಒಂದು ಬಟ್ಟೆ ಒಳಗೆ ಇಡ್ರಿ, ಕಟ್ಟಿಗೆ ಕೂಡ ನಿರ್ಜೀವದ, ಬಟ್ಟೆ ಕೂಡ ನಿರ್ಜೀವದ. ಇನ್ನೊಂದು ನಿರ್ಜೀವ ವಸ್ತುವಿಗೆ ಸುಗಂಧವನ್ನು ಕೊಟ್ಟದ ಅಂತ ಕೇಳಿದ್ರೆ ಸಜೀವವಾದಂಥ ಭಗವಂತನ ಸ್ವರೂಪವಾದಂಥ ಸಂತರ ಸಂಘ ಮಾಡಿದ್ರೆ ಆ ಸಂತರಲ್ಲಿರ್ತಕ್ಕಂಥ ದೈವಿ ಗುಣಗಳು ನಮಗೆ ಯಾಕೆ ಬರಂಗಿಲ್ಲ? ಸಂಘ ಮಾಡಬೇಕಾಗ್ತದೆ. ನಾವು ಆವಾಗ ಹೇಳ್ತಾ ಇರ್ತೀವಿ, ಇಬ್ಬರು ಒಂದು ಊರಿಗೆ ಹೋಗಿದ್ರು, ಬರಬೇಕಾದ್ರೆ ಅವರಿಗೆ ಬಸ್ ತಪ್ಪಿತ್ತು. ಬಸ್ ತಪ್ಪಿದ್ರೇನು ಸಿಕ್ಕರೇನು, ಈಗೆಲ್ಲ ಆಧಾರ್ ಕಾರ್ಡ್ ಕಂಪ್ನಿ, ಬಸ್ ತಪ್ಪಿತ್ತು. ಒಂದು ಲಾರಿ ಕೈ ಮಾಡಿದ್ರು. ಅವ ಲಾರಿ ಇದ್ರಾಗ
ಮಂದಿಗೆ ಒಯ್ಯಪ್ಪಲೆ ಇಲ್ರಿ, ಇದು ಗೂಡ್ಸ್ ಗಾಡಿ ಅದ, ಇದ್ರಾಗ ಪ್ಯಾಸೆಂಜರ್ ಹಾಕಿದ್ರೆ ಪೊಲೀಸ್ ಹಿಡಿತಾನ ಅಂದ್ರೆ. ಏಪ್ಪ ಹೆಂಗರೆ ಮಾಡು, ಒಂದಿಷ್ಟು ನನಗೆ ಆ ಮುಂದಿನ ರೋಡ್ ತನ ಒಯ್ದು ಬಿಡು, ಪುಣ್ಯ ಬರ್ತದ ಅಂದ್ರೆ ಪಾಪ ಕರುಣೆಯಿಂದ ಬರ್ರಿಪ್ಪ ಹತ್ರಿ ಅಂದ. ಅವನ ದುರ್ದೈವ 2 ಕಿಲೋಮೀಟ್ರ್ ಹೋಗುದ್ರಾಗ ಪೊಲೀಸ್ ಕೈ ಮಾಡೇ ಬಿಟ್ಟ. ಅವ ಡ್ರೈವರ್ ಅಂದ ಬಡ ಬಡ ಅಂಗಿ ಕಳಿರಿ ಅಂದವ ಅವ್ರಿಬ್ಬರಿಗೆ. ಯಾಕೋ ಅಂದ್ರೆ ಅವರು ಅಂಗಿ ಕಳಿರಿ ಅಂದ್ರೆ ಅವು ಪಾಪ ಅಂಗಿ ಕಳೆದು ಬಗಲಾಗಿ ಹಿಡ್ಕೊಂಡ್ರು. ಅಟ್ರಾಗ ಪೊಲೀಸ್ ಬಂದ, ಏನೋ ಈ ಗೂಡ್ಸ್ ಗಾಡಿ ಒಳಗೆ ಪ್ಯಾಸೆಂಜರ್ ಹೊಡೆಯಕತ್ತೆ ಏನು? ಇಲ್ರಿ ಸಾಹೇಬ್ರ ಅಂದ. ಮತ್ತು ಇವ್ರು ಯಾರು? ಇವ್ರು ನಮ್ಮ ಗಾಡಿ ಹಮಾಲ್ರಿ ಅಂದವ. ಅರ್ಧ ತಾಸು ಡ್ರೈವರ್ ಸಂಘ ಮಾಡಿದ್ರಿಂದ ಗಾಡಿ ಹಮಾಲರ್ ಆಗ್ತದೆ, ಇನ್ನು ಸದ್ಗುರುವಿನ ಸಂತರ ಸಂಘ ಮಾಡಿದ್ರಿಂದ ಸಂತರು ಯಾಕೆ ಆಗೋದಿಲ್ಲ? ನಾವು ಜೀವನದಲ್ಲಿ ಶ್ರೀಮಂತರಾಗಬೇಕು ಅಂತಂದ್ರೆ 2 ಫ್ಯಾಕ್ಟ್ರಿ ಓಪನ್ ಮಾಡಬೇಕು. 2 ಫ್ಯಾಕ್ಟ್ರಿ ಯಾವ? ಒಂದು ಸಕ್ರಿ ಫ್ಯಾಕ್ಟ್ರಿ, ಇನ್ನೊಂದು ಬರ್ಫ್ ಫ್ಯಾಕ್ಟ್ರಿ. ಏನು ಸಕ್ರಿ ಫ್ಯಾಕ್ಟ್ರಿ? 4 ಮೃದುವಾದಂಥ ರುಚಿಕಟ್ಟಾದಂಥ ಮಾತು, ಇನ್ನೊಂದು ಶಾಂತ ರೀತಿಯಿಂದ ಇರೋದು. ಬರ್ಫ್ ಫ್ಯಾಕ್ಟ್ರಿ ತಣ್ಣಗಿರೋದು ಹೆಂಗೆ? ತಲೆ ಮ್ಯಾಗೇನು ಬರ್ಫಿನೊಂದು ಗಡ್ಡೆ ಇಟ್ಕೊಂಡು ಕೊಡೋದೇನು ಇಲ್ಲ. ಕಬೀರ ಬರೀತಾರೆ, ತಣ್ಣಗಿರೋದು ಹೆಂಗೆ? ಹಿಮದ ತಂಪಲ್ಲ, ಚಂದ್ರನ ತಂಪಲ್ಲ, ಸಂತರ ಸಂಘ ತಂಪಿಗಿಂತ ತಂಪು ಕಬೀರ ಅಂತ ಬರೀತಾರೆ. ಸಂತರ ಸಂಘ ಮಾಡದೇವು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳು ಪಲಾಯನ ಮಾಡ್ತಾವ. ಯಾಕೆ? ಸದ್ಗುರುವಿನ ಮಾತು, ಸಂತರ ಮಾತು, ಜ್ಞಾನದ ಮಾತು ನನ್ನಂತರಗಳ ಒಂದಿಷ್ಟು ಜ್ಯೋತಿಯನ್ನು ಬೆಳಗಿಸಿ ಬಿಡ್ತದೆ. ಈಗ ಸುಮ್ಮನೆ ಅರಣ್ಯದಾಗ ಕಾಡು ಪ್ರಾಣಿಗಳಿರ್ತಾವ, ಗೊತ್ತು ನಿಮಗೆಲ್ಲ. ಹುಲಿಯದ, ಕರಡ್ಯದ, ಸಿಂಹದ, ವಿಷಕಾರಿಯಾದಂಥ ಹಾವದ ಎಲ್ಲ ಅದಾವಲ್ಲ. ಆ ಅರಣ್ಯಕ್ಕೆ ಒಂದಿಷ್ಟು ಬೆಂಕಿ ಎತ್ತ ತಿಳ್ಕೋರಿ, ಏನು ಹೋಗ್ತಾವೆಲ್ಲ? ಅವೇನಾಗ್ತಾವ? ಓಡಿ ಹೋಗ್ತಾವ, ಒಂದು ಸುಟ್ಟು ಹೋಗ್ತಾವ, ಇಲ್ಲಾಂದ್ರೆ ಅರಣ್ಯ ಬಿಟ್ಟು ಓಡಿ ಒಳಗುಳ್ತಾವ. ಹೆಂಗ ಅರಣ್ಯದಾಗ ಬೆಂಕಿ ಎತ್ತಂದ್ರೆ ಬೇಕಾದಂತ ವಿಷಕಾರಿ ಕ್ರೂರ ಪ್ರಾಣಿಗಳಿದ್ರು ಹೆಂಗ ಓಡಿ ಹೋಗ್ತಲ್ಲ, ಹಂಗ ನಮ್ಮೊಳಗ ಅನಾಹುತವಾದಂಥ ಭಯಂಕರವಾದಂಥ ಕ್ರೂರ ಪ್ರಾಣಿಗಳವ. ಯಾವು? ಅದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು. ಅವು ನಮ್ಮಿಂದ ಬಿಡುಗಡೆ ಆಗಬೇಕು, ನಮ್ಮಿಂದ ದೂರ ಹೋಗ್ಬೇಕಪ್ಪ ಅಂತಂದ್ರೆ ಹೆಂಗ ಕಾಡಿಗೆ ಬೆಂಕಿ ಹತ್ತದ ತನ್ನಿಂದ ತಾನೇ ಹೊಡೋಗ್ತಾವೋ ಹಂಗ ನನ್ನೊಳಗೆ ಜ್ಞಾನಾಗ್ನಿ ಹೊತ್ತು ಅಂತಂದ್ರೆ ಇವೆಲ್ಲ ದುರ್ಗುಣಗಳ ಪಲಾಯನ ಆಗ್ತದೆ. ಹಾಗಾದ್ರೆ ಆ ಜ್ಞಾನಾಗ್ನಿಯನ್ನು ಹೊತ್ಸೋರು ಯಾರು ಅಂತ ಕೇಳಿದ್ರೆ ಸದ್ಗುರುನಾಥ. ಸಂತರ ಮಾತು ನನ್ನೊಳಗಿರ್ತಕ್ಕಂಥ ಜ್ಞಾನಾಗ್ನಿಯನ್ನು ಹೊತ್ತಿಸ್ತದೆ. ಅವಾಗ ನನ್ನಲ್ಲಿರ್ತಕ್ಕಂಥ ಕಾಮ, ಕ್ರೋಧಾದಿಗಳು, ಲೋಭ, ಮದ, ಮತ್ಸಾದಿಗಳು ತನ್ನಿನ ತಾನೇ ನಮಗೆ ಹೇಳಾರ್ದೇನೆ ಪಲಾಯನ ಮಾಡ್ತಾವ. ಯಾವಾಗ ದುರ್ಗುಣ ನನ್ನಿಂದ ಹೋದೋ, ಯಾವಾಗ ಅಸುರಿಗುಣ ನನ್ನಿಂದ ಹೋದೋ, ಅವಾಗ ದೈವಿಗುಣ ಪ್ರಾಪ್ತ ಆಗ್ತವ. ದೈವಿಗುಣ ಪ್ರಾಪ್ತಿಯಿಂದ ನಾನು ದೈವ ಸ್ವರೂಪವೇ ಆಗ್ಲಕ್ಕಾಗ್ತದೆ, ಭಗವಂತನ ಸ್ವರೂಪವೇ ಆಗ್ಲಕ್ಕಾಗ್ತದೆ. ಅವಾಗ ಶಾಂತಿ ಸಮಾಧಾನ ಲಭಿಸ್ತದ ಅಂತಕ್ಕಂಥದ್ದನ್ನು ಬಲ್ಲವರು ಹೇಳಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಸಂತರ ಸಂಘದಿಂದ ನನ್ನೊಳಗಿರ್ತಕ್ಕಂಥ ದುರ್ಗುಣಗಳ ನಾಶ ಮಾಡಿಕೊಂಡು ಪರಮ ಶಾಂತಿಯನ್ನು ಅನುಭವಿಸಬೇಕಾಗ್ಯದ. ಒಟ್ಟಿನಲ್ಲಿ ಮನುಷ್ಯ ಹುಟ್ಟಿ ಬಂದ ಬಳಿಕ ಯಾವ ಕಾರ್ಯವನ್ನು ಮಾಡಬೇಕಾಗ್ಯದ? ವೇದವ್ಯಾಸರು 6 ಶಾಸ್ತ್ರ 18 ಪುರಾಣಗಳನ್ನು ಬರೆದು ಆ 6 ಶಾಸ್ತ್ರ 18 ಪುರಾಣಗಳ ಸಾರವನ್ನು 2 ವಾಕ್ಯದಲ್ಲಿ ಹೇಳ್ಕೊತ ಬಂದಿದ್ದಾರೆ. ಪಾಪಾಯ ಪರಪೀಡಿರಾಮ್, ಪರೋಪಕಾರಾಯ ಪುಣ್ಯಾಯ ಅಂತ ಹೇಳ್ಕೊತ ಬಂದರು. ನೀನು ಮತ್ತೊಬ್ಬರಿಗೆ ಅಪಕಾರ ಮಾಡಿದೆ ಅಂದ್ರೆ ಪಾಪ ಆಗ್ತದೆ, ನೀನು ಮತ್ತೊಬ್ಬರಿಗೆ ಉಪಕಾರ ಮಾಡಿದೆ ಅಂತ ಕೇಳಿದ್ರೆ ಅದು ಪುಣ್ಯ ಆಗ್ತದೆ ಅಂತಕ್ಕಂಥದ್ದು ಭಗವಂತನಲ್ಲಿ, ಸದ್ಗುರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮೆರಡು ಮಾತುಗಳನ್ನು ಗುರುಚರಣಕ್ಕೆ ಅರ್ಪಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಹರಿ ಓಂ ತತ್ಸತ್.